ಕೆಆರ್ಎಸ್ ಅಣೆಕಟ್ಟು ಭರ್ತಿಯಾಗಿರುವಂತಹ ಸಂಭ್ರಮದ ಕ್ಷಣಗಳು. ಮತ್ತೊಂದು ಕಡೆ ಬೆಳಗಾವಿಗೆ ಬಂದ್ರೆ ಮಳೆ ಆಗ್ತಾ ಇದೆ ನಿರಂತರವಾಗಿ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ಬೆಳಗಾವಿಯ ಖಾನಾಪುರದ ಜನತೆ ಫೇಸ್ ಮಾಡ್ತಿದ್ದಾರೆ. ಅನೇಕ ಕಡೆ ನದಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. ಪ್ರವಾಹದ ಪರಿಸ್ಥಿತಿಯನ್ನ ಜನ ಫೇಸ್ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಮಳೆ ಅವಾಂತರ ಮುಂದುವರಿತಾ ಇದೆ. ಈಗಲೂ ಕೂಡ ಜನರ ಪರದಾಟ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೇಯ ನದಿ ಪ್ರವಾಹಕ್ಕೆ ಬದುಕು ಮುಳುಗೋಗಿದೆ. ಅನೇಕರ ಬದುಕು ಮುಳುಗೋಗಿದೆ. ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆ. ಅಂಬೇವಾಡಿಯ ಮನೆಗಳನ್ನ ಸುತ್ತುವರೆದು ಬಿಟ್ಟಿದೆ ನದಿ ನೀರು. ಸಣ್ಣ ಮಕ್ಕಳನ್ನ ಎತ್ಕೊಂಡು ರೈತರು ಹೈರಾಣಾಗಿದ್ದಾರೆ. ಬೇರೆಡೆ ಶಿಫ್ಟ್ ಆಗಬೇಕು ಅಂದ್ರೂ ಕೂಡ ಮನೆ ಬಿಟ್ಟು ಆಚೆ ಬರಬೇಕಂದ್ರು ಪರದಾಟ. ದೃಶ್ಯ ನೋಡ್ತಾ ಇದ್ದೀವಿ. ಮಳೆ ಅವಾಂತರಗಳು ಅಷ್ಟಿಷ್ಟಲ್ಲ. ಒಂದು ಕಡೆ ಮಳೆಯ ನೀರು ನದಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿರೋದ್ರಿಂದ ಸಂಭ್ರಮದ ವಾತಾವರಣ. ಮತ್ತೊಂದು ಕಡೆ ಅದೇ ಮಳೆ ನೀರು ಅನೇಕರ ಜೀವನವನ್ನ ಕಿತ್ಕೊಂಡಿದೆ. ಹಾಗಾಗಿ ಬೆಳಗಾವಿಯ ಭಾಗದಲ್ಲಿ ಅಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ. ಹೀಗಾಗಿ ಮಾರ್ಕಂಡೇಯ ನದಿ ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿದು ಸಾಕಷ್ಟು ಬೆಳೆಗಳು ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಅನ್ನೋ ಒಂದು ಗ್ರಾಮದ ಹೊರವಲಯದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ಗಮನಿಸ್ಬೋದು. 1 ಎಕರೆಗೂ ಅಧಿಕ ಪ್ರಮಾಣದಲ್ಲಿ ಬೆಳೆದಂಥ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ, ಕೊಳೆತು ಹೋಗಿದೆ. ಈಗಷ್ಟೇನು ಸಾಕಷ್ಟು ದರ ಕೂಡ ಮೆಣಸಿನಕಾಯಿಗೆ ಇತ್ತು. ಆದರೆ ಈಗ ಏಕಾಏಕಿ ಜಲಾಶಯದ ನೀರು ಹೆಚ್ಚಳ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೆಣಸಿನಕಾಯಿ ಬೆಳೆ ಜಲಾವೃತ ಆಗಿ ಕೊಳೆತು ಹೋಗ್ತಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂಥ ರೈತ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಈ ಮೆಣಸಿನಕಾಯಿ ಬೆಳೆ ಅಷ್ಟೇ ಅಲ್ಲ, ಅಲ್ಲಿ ಪ್ರಮುಖವಾಗಿ ಕಬ್ಬು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳೆಯಲಾಗುತ್ತೆ, ಜೊತೆಗೆ ಭತ್ತವನ್ನು ಬೆಳೆಯಲಾಗುತ್ತೆ, ಜೋಳವನ್ನು ಬೆಳೆಯಲಾಗುತ್ತೆ ಮತ್ತು ತರಕಾರಿ ಬೆಳೆಯನ್ನು ಕೂಡ ಬೆಳೆಯಲಾಗುತ್ತೆ. ಆದರೆ ಈಗ ಮಾರ್ಕಂಡೇಯ ನದಿ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗಿರುವಂಥದ್ದು. ಮತ್ತೊಂದು ಬದಿಗೆ ನಾನು ತೋರಿಸ್ತಾ ಹೋಗ್ತೇನೆ. ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲ ಕಡೆ ಕೂಡ ನೀರು ಆವರಿಸಿಕೊಂಡಿದೆ. ಇಲ್ಲೊಂದು ಮನೆ ಕೂಡ ಇದೆ, 2-3 ಮನೆಗಳು ಇವೆ, ಅದನ್ನು ಕೂಡ ನೀರು ಸುತ್ತುವರೆದಿದ್ದು. ರಾಕಸ್ಕೋಪ್ ಜಲಾಶಯದಿಂದ ಈಗಾಗಲೇ 2 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಗೆ ಬಿಡಲಾಗ್ತಿದೆ. ಹೀಗಾಗಿ ಈ ಮನೆಯ ಸುತ್ತನ್ನು ನೀರು ಹೊರದಿರುವಂಥದ್ದು. ಜೊತೆಗೆ ಇಲ್ಲಿ ಬೆಳೆದಂಥ ಭತ್ತ, ಕಬ್ಬು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರೈತರು ಪ್ರತಿ ವರ್ಷ ಕೂಡ ಇಂಥದ್ದೇ ಸಮಸ್ಯೆಯನ್ನು ಇಲ್ಲಿ ಅನುಭವಿಸ್ತಾರೆ. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ನೀರು ಬರ್ತಾ ಇರೋದ್ರಿಂದ ರೈತರ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಬಿ ನಾಗೇಂದ್ರ ಸಿಲುಕಾಕಿಕೊಂಡಿದ್ದಾರೆ. 10 ದಿನ ಇಡಿ ಕಸ್ಟಡಿಯಲ್ಲಿ ಇದ್ರೂ ಈಗ ಆ ಅವಧಿ ಅಂತ್ಯವಾಗಿರೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಬಟ್ ಈಗ ಪ್ರಶ್ನೆ ಇದ್ದಿದ್ದವ್ರಿಗೆ ಜೈಲ್ಗತಿ ಆಗುತ್ತಾ, ಮತ್ತೆ ಅವ್ರನ್ನ ಕಸ್ಟಡಿಗೆ ಕೇಳ್ತಾರಾ ಇಡಿ ಅಧಿಕಾರಿಗಳು ಅಂತ. ಆದ್ರೆ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೇಳಿಲ್ಲ, ಇಡಿ ಅಧಿಕಾರಿಗಳು ಕೇಳೋದಿಲ್ಲ. ಜಾಮೀನಿಗೆ ಅರ್ಜಿ ಸಲ್ಲಿಸ್ತೀವಿ ಅಂತ ನಾಗೇಂದ್ರ ಪರ ವಕೀಲರು ಕೂಡ ಹೇಳಿದ್ದಾರೆ. ಸಲಿಕೆ ಮಾಡಿ ನಂತರ ವಿಚಾರಣೆ ಮಾಡೋಣ ಅಂತ ನ್ಯಾಯಾಧೀಶರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಲಿದೆ. ಈಗ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಬಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದ ಕಡೆಗೆ ಬಿ ನಾಗೇಂದ್ರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾರಣ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರೆ ಮಾತ್ರ ಕಸ್ಟಡಿನ ಪರಪ್ಪನ ಅಗ್ರಹಾರವ ಅನ್ನೋದು ಪ್ರಶ್ನೆ ಆಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂದ್ರೆ ನ್ಯಾಯಾಂಗ ಬಂಧನ. ಕಾರಣ ಜಾಮೀನಿಗೆ ಅರ್ಜಿ ಇನ್ನೂ ತನಕ ಸಲ್ಲಿಕೆ ಆಗಿರಲಿಲ್ಲ ಬಿ ನಾಗೇಂದ್ರ ಅವರಿಂದ. ಹಾಗಾಗಿ ಪರಪ್ಪನ ಅಗ್ರಹಾರ ಫಿಕ್ಸಾ? ಏನಾಗ್ತಾ ಇದೆ ಬೆಳವಣಿಗೆ? ಶ್ರುತಿ, ಈಗಾಗಲೇ ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು. ಇಡಿ ಅಧಿಕಾರಿಗಳು ಸುಮಾರು 10 ದಿನಗಳಿಂದಲೂ ಕೂಡ ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. 2 ಹಂತದಲ್ಲಿ ಅವರನ್ನು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ ಅವರ ವೈಫನ್ನು ಕೂಡ ಕರೆತಂದು ವಿಚಾರಣೆ ಮಾಡಿ ಮತ್ತೆ ಕಳಿಸಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇವತ್ತು ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರನ್ನ ಕೋರ್ಟ್ಗೆ ಕರೆತಂದು ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಇಷ್ಟು ದಿನಗಳ ಕಾಲ ತನಿಖೆಗೆ ನಾಗೇಂದ್ರ ಅವರು ಸಹಕರಿಸೋದ್ರಿಂದ
ಕಾರಣದಿಂದ ಮತ್ತೊಂದು ಬಾರಿ ಕಸ್ಟಡಿ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ನಿರ್ಧಾರ ಮಾಡಿಲ್ಲ. ಹೀಗಾಗಿ ಅವರನ್ನ ಜೈಲಿಗೆ ಕಳಿಸಬಹುದು ಅನ್ನುವಂಥ ಒಂದಷ್ಟು ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಇದೇ ವೇಳೆಯಲ್ಲಿ ನಾಗೇಂದ್ರ ಪರ ವಕೀಲರು ಇವತ್ತೇ ಜಾಮೀನು ಅರ್ಜಿಗೆ ನಾವು ಅರ್ಜಿ ಹಾಕ್ತೀವಿ ಅಂತೇಳಿ ಈಗಾಗಲೇ ಹೇಳಿದೆ. ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿ ಕೊಟ್ಟಿದೆ. ಹೀಗಾಗಿ ಜಾಮೀನು ಅರ್ಜಿಯನ್ನು ಹಾಕೋದಕ್ಕೂ ಕೂಡ ನಾಗೇಂದ್ರ ಪರ ವಕೀಲರು ಕೂಡ ಸಜ್ಜು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ತಯಾರಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಆ ಒಂದು ಅರ್ಜಿ ಅಂದ್ರೆ ಜಾಮೀನು ಅರ್ಜಿ ಇವತ್ತೇ ವಿಚಾರಣೆಗೆ ಏನಾದ್ರು ನಡೆದ್ರೆ ಅವರ ಪರ ವಕೀಲರು ಅಂದ್ರೆ ನಾಗೇಂದ್ರ ಪರ ವಕೀಲರು ಇಷ್ಟು ದಿನಗಳ ಕಾಲ ತನಿಖೆಗೆ ಸಹಕಾರ ಮಾಡಿದ್ದಾರೆ ಅಂತೇಳಿ ವಾದ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರಿಗೆ ಜೈಲು ಶಿಕ್ಷೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಬಹುತೇಕ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಮಾಹಿತಿ ಸಿಗ್ತಾ ಇತ್ತು, ನಾಗೇಂದ್ರ ಅವ್ರಿಗೆ ಜೈಲು ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಇದು. ಮತ್ತೊಂದು ಅಪ್ಡೇಟ್, ಸತ್ಯನಾರಾಯಣ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ. ಬಾಡಿ ವಾರೆಂಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ರೂವಾರಿ ಸತ್ಯನಾರಾಯಣ ವರ್ಮಾ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡಿದ್ರು. ನಂತರ ನ್ಯಾಯಾಂಗ ಬಂಧನ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸತ್ಯನಾರಾಯಣ ವರ್ಮನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹೇಗಪ್ಪ ವಶಕ್ಕೆ ಪಡಿತಾರೆ ಅಂದ್ರೆ ಮತ್ತೆ ಕೋರ್ಟ್ ಮೊರೆ ಹೋಗಬೇಕು, ಬಾಡಿ ವಾರೆಂಟ್ ಅರ್ಜಿ ಸಲ್ಲಿಕೆ ಆಗಬೇಕು. ಅಲ್ಲಿ ಏನಾದ್ರೂ ಕೋರ್ಟ್ ಅಸ್ತು ಅಂದ್ರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಬಿ ನಾಗೇಂದ್ರ ಅವರಿಗೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಸತ್ಯನಾರಾಯಣ ವರ್ಮಾ ಅವರ ಕತೆ ಏನು, ಹೇಗೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ, ಪ್ರೋಸೆಸ್ ಹೇಗಿರುತ್ತೆ ಅಂತ? ಶ್ರುತಿ, ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಆರೋಪಿಯ ಈ ಸತ್ಯನಾರಾಯಣ್, ಈ ಎಲ್ಲ ಕೇಸ್ಗೂ ಕೂಡ ಮೇನ್ ಕಿಂಗ್ ಪಿನ್ ಅಂತಾರಲ್ಲ, ಆ ಒಂದು ಕಿಂಗ್ ಪಿನ್ ಈ ಸತ್ಯನಾರಾಯಣ್. ಈತನೇ ಈ ಎಲ್ಲವನ್ನು ಕೂಡ ಆಪರೇಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಬ್ಯಾಂಕ್ನಿಂದ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು, ಯಾವ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆತ ಆಂಧ್ರ ಮೂಲದತ್ತ ಆಗಿರೋದ್ರಿಂದ ಅಲ್ಲಿರುವಂಥ ಬಹುತೇಕ 118 ಅಕೌಂಟ್ಗಳೇನಿದೆ ಆ ಎಲ್ಲ ಅಕೌಂಟ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿದ್ದು ಈ ಒಂದು ವ್ಯಕ್ತಿ ಅಂತೇಳಿ ಈಗಾಗಲೇ SIT ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಿ SIT ಅಧಿಕಾರಿಗಳು 3 ಹಂತದಲ್ಲಿ ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿ ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ರು. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಈ ಸತ್ಯನಾರಾಯಣ್ ಅನ್ನುವಂಥ ಆರೋಪಿ ತುಂಬಾ ಮುಖ್ಯ ಆರೋಪಿ ಆಗಿರೋದ್ರಿಂದ ಇಡಿ ಅಧಿಕಾರಿಗಳು ಕೂಡ ಆತನನ್ನ ಬಂಧನ ಅಂತೇಳಿ ಈಗಾಗಲೇ ತೋರಿಸಿದ್ದಾರೆ. ಈಗಾಗಲೇ ಆತನನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟಿರುವಂತ ಕಾರಣದಿಂದಾಗಿ ಆತನನ್ನ ಈಗ ಬಾಡಿ ವಾರೆಂಟ್ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ವಶಪಡೆದು ಆತನನ್ನ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಇವತ್ತು ನಾಗೇಂದ್ರನನ್ನ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆತನನ್ನು ಕೂಡ ಈಗ ಕಸ್ಟಡಿಗೆ ಪಡಿತೀವಿ ಅಂತ ಕೇಳಿದ್ದಾರೆ. ಅಂದ್ರೆ ಬಾಡಿ ವಾರೆಂಟ್ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದರೆ, ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅಂದ್ರೆ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಮತ್ತೆ ಶಾಸಕ ದದ್ದಲನ್ ಅವರು ಕೂಡ ವಿಚಾರಣೆ ಮಾಡಿದ್ದಾರೆ. ಈಗ ಈ ಒಂದು ಪ್ರಕರಣದ ಮೇನ್ ಕಿಂಗ್ ಪಿನ್ ಆಗಿರುವಂತಹ ಸತ್ಯನಾರಾಯಣ ವರ್ಮನನ್ನ ಬಾಡಿ ವಾರೆಂಟ್ ಮೇಲೆ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ಬಿ ನಾಗೇಂದ್ರ ಪರಪ್ಪನ ಅಗ್ರಹಾರದ ಜೈಲ್ ಕಡೆಗೆ, ಪರಪ್ಪನ ಅಗ್ರಹಾರದಲ್ಲಿರುವ ಸತ್ಯನಾರಾಯಣ್ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕೆಮ್ಮಿದ್ರೆ ಬೀಳುತ್ತೆ ವಾಟರ್ ಟೈಮ್, ಎಲ್ಲಿ ಏನಾಯ್ತು ನೋಡೋಣ. ಸೂಪರ್ 3 ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್ ಆದ್ಮೇಲೆ